ವೀಕ್ಷಕರೇ ನಮಸ್ಕಾರ. ಅಗ್ನಿ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಇವತ್ತೊಂದು ಇಂಟ್ರೆಸ್ಟಿಂಗ್ ಪ್ರೋಮೋ ಅಪ್ಡೇಟ್ ಆಗಿದೆ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂದರೆ ವೇಟಿಂಗ್ ಲಿಸ್ಟಲ್ಲಿ ಇದ್ದಂಥ 14 ಜನ ಸ್ಪರ್ಧಿಗಳಲ್ಲಿ ಈಗ 4 ಜನ ಸ್ಪರ್ಧಿಗಳನ್ನ ಸೆಲೆಕ್ಟ್ ಮಾಡೋಕೆ ಇದೀಗ ಒಂದು ಹೊಸ ಟಾಸ್ಕ್ ಶುರು ಆಗಿದೆ ಅಂತಲೇ ಹೇಳ್ಬೋದು. ಅಷ್ಟೇ ಅಲ್ಲದೆ ಈ 14 ಜನ ವೇಟಿಂಗ್ ಲಿಸ್ಟಲ್ಲಿರುವಂಥ 14 ಜನದಲ್ಲಿ ಕೇವಲ 4 ಜನ ಮಾತ್ರ ಸೆಲೆಕ್ಟ್ ಆಗ್ತಾರೆ. ಸೊ ಇವರಿಗೊಂದು ಡಿಫ್ರೆಂಟ್ ಆಗಿರುವಂಥ ಒಂದು ಟಾಸ್ಕ್ಗಳನ್ನ ನೀಡ್ತಾ ಇದ್ದಾರೆ. ಈ ಒಂದು ಟಾಸ್ಕ್ನಲ್ಲಿ ಯಾರಾದರೂ ವಿನ್ ಆದರೆ ಮತ್ತು ಆ 4 ಜನ ಸೆಲೆಕ್ಟ್ ಆದರೆ ಅವರು ನೆಕ್ಸ್ಟ್ ರೌಂಡ್ಗೆ ಹೋಗ್ತಾರೆ ಅಂತಲೇ ಹೇಳ್ಬೋದು. ಬನ್ನಿ ಆಗಿದ್ರೆ ಈ ಒಂದು ಪ್ರೋಮೋನ ಕಂಪ್ಲೀಟ್ ಆಗಿ ರಿವ್ಯೂ ಮಾಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರು ನಮ್ಮ ಚಾನಲ್ಗೆ ಹೊಸತಾ ಬಂದು ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲದೆ ಪಕ್ಕದ ಇರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಸೊ ಈಗ ವಿಷಯಕ್ಕೆ ಹೋಗೋಣ. ಸೊ ಯಾರು ಇನ್ನೂ ಈ ಒಂದು ಪ್ರೋಮೋನ ನೋಡಿಲ್ಲ, ಆಲ್ರೆಡಿ ಕಲರ್ಸ್ ಕನ್ನಡ ಅಫಿಷಿಯಲ್ ಪೇಜಲ್ಲಿ ಪ್ರೋಮೋ ಕೂಡ ಅಪ್ಡೇಟ್ ಆಗಿದೆ ಜಸ್ಟ್. ಸೊ ನೀವು ಹೋಗಿ ನೋಡ್ಕೊಬರ್ಬೋದು. ಅಷ್ಟೇ ಅಲ್ಲದೆ ಈ ಒಂದು ಪ್ರೋಮೋ ತೆಳಗಡೆ ಒಂದು ಕ್ಯಾಪ್ಷನ್ ಸಹ ಈ ರೀತಿ ಹಾಕಿದ್ದಾರೆ, ಸೆಲೆಕ್ಟ್ ಆಗಲು ಇದು ಲಾಸ್ಟ್ ಚಾನ್ಸ್ ಅಂತಲೇ ಹೇಳ್ತಾ ಇದ್ದಾರೆ. ಹೌದು, ವೇಟಿಂಗ್ ಲಿಸ್ಟಲ್ಲಿರುವಂಥ 14 ಜನದಲ್ಲಿ ಸೊ ಅವರು ನೆಕ್ಸ್ಟ್ ರೌಂಡ್ಗೆ ಹೋಗೋಕೆ ಇದೊಂದು ಲಾಸ್ಟ್ ಚಾನ್ಸ್ ಅಂತಲೇ ಹೇಳ್ಬೋದು. ಇದರಲ್ಲೂ ಕೂಡ ಒಂದು ಟ್ವಿಸ್ಟ್ ಇದೆ. ಏನಪ್ಪ ಅಂದರೆ ಇಲ್ಲಿ ಕೇವಲ 4 ಜನ ಅಷ್ಟೇ ನೆಕ್ಸ್ಟ್ ರೌಂಡ್ಗೆ ಹೋಗೋಕ್ಕೆ ಅವಕಾಶ ಇದೆ. ಹಾಗಿದ್ರೆ ಈ 14 ಜನರಲ್ಲಿ ಯಾರು 4 ಜನ ಸೆಲೆಕ್ಟ್ ಆಗ್ತಾರೆ ಮತ್ತು ನೆಕ್ಸ್ಟ್ ರೌಂಡ್ಗೆ ಹೋಗ್ತಾರೆ ಅಂತ ಈ ಒಂದು ಎಪಿಸೋಡ್ನ ನೋಡಲೇಬೇಕಾಗುತ್ತೆ. ಬಟ್ ಈ ಒಂದು ಪ್ರೋಮೋದಲ್ಲಿ ಸ್ವಲ್ಪ ಸಣ್ಣ ಜಲಕ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂದರೆ ಇಲ್ಲಿ ಕೊಟ್ಟಿರುವಂಥ ಟಾಸ್ಕ್ಗಳು ನೋಡಿದ್ರೆ ಖಂಡಿತ ಕೆಲವೊಬ್ರು ಪಾಸ್ ಆಗ್ಬೋದು, ಕೆಲವೊಬ್ರು ಪಾಸ್ ಆಗಲ್ಲ. ಯಾಕಪ್ಪ ಅಂದರೆ ಅಷ್ಟು ಟಫ್ ಆಗಿರುವಂಥ ಒಂದು ಟಾಸ್ಕ್ಗಳನ್ನ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಮೊದಲನೇದಾಗಿ ಈ ಪ್ರೋಮೋದಲ್ಲಿ ಕೊಟ್ಟಿರುವಂಥ ಮೊದಲ ಟಾಸ್ಕ್ ನೋಡಿದ್ರೆ ಸೊ ಇವರ ಮೈ ಮೇಲಿರುವಂತಹ ಕೂದಲಿಗೆ ಒಂದು ಸ್ಟಿಕ್ಕರ್ನ ಅಂಟಿಸಿ ಅದನ್ನು ರಿಮೂವ್ ಮಾಡಬೇಕು ಅನ್ನೋ ಒಂದು ಟಾಸ್ಕ್ನ ಕೊಟ್ಟಿದ್ದಾರೆ ಅಂತ ಅನಿಸುತ್ತೆ. ಬಟ್ ಇಲ್ಲಿ ಒಬ್ಬ ಸ್ಪರ್ಧಿನ ಸ್ವಲ್ಪ ಹೈಲೈಟ್ ಆಗಿ ತೋರಿಸಿದ್ದಾರೆ. ಸೊ ನೋಡೋಣ ಏನಾಗುತ್ತೆ. ಬಟ್ ಎಲ್ಲ ಮೈ ತುಂಬ ಸ್ಟಿಕ್ಕರ್ಗಳನ್ನ ಅಂಟಿಸಿದ್ದಾರೆ, ಅವರು ಕೂಡ ಕಿತ್ತಿದ್ದಾರೆ. ಬಟ್ ವಿನ್ ಆಗಿದ್ದಾರೆ ಇಲ್ಲ ಅಂತ ತೋರಿಸಿಲ್ಲ. ಬಟ್ ಈ ಒಂದು ಟಾಸ್ಕ್ ತುಂಬ ಟಫ್ ಆಗಿದೆ ಅಂತಲೇ ಹೇಳ್ಬೋದು. ಸೊ ಇಲ್ಲಿ 2 ಜನ ಸ್ಪರ್ಧಿಗಳಿಗೆ ಈ ಒಂದು ಟಾಸ್ಕ್ನ ಕೊಟ್ಟಿದ್ದಾರೆ. ಸೊ ಇನ್ನೊಂದು ಕಡೆ 4 ಜನ ಸ್ಪರ್ಧಿಗಳಿಗೆ ಒಂದು ಟಾಸ್ಕ್ನ ಕೊಟ್ಟಿದ್ದಾರೆ ಅಂತ ಏನಂದರೆ ಸೊ ಒಂದು ಟೇಬಲ್ ಮೇಲೆ 4 ಪ್ಲೇಟ್ಗಳಲ್ಲಿ ಚುರುಮುರಿ ಏನೋ ಇಟ್ಟಿದ್ದಾರೆ ಅಂತ ಅನಿಸುತ್ತೆ. ಬಟ್ ಚುರುಮುರಿನ ಏನು ಅಂತ ಕ್ಲಿಯರ್ ಆಗಿ ಗೊತ್ತಿಲ್ಲ. ಬಟ್ ಅದು ಚುರುಮುರಿ ಅಂದರೆ ಸ್ವಲ್ಪ ಸ್ವೀಟ್ ಆಗಿರ್ಬೋದು ಮತ್ತು ಖಾರ ಆಗಿರ್ಬೋದು, ಕಹಿ ಆಗಿರ್ಬೋದು, ಆ ರೀತಿ ಟಾಸ್ಕು. ಸೊ ಇದನ್ನ ಕೈ ಯೂಸ್ ಮಾಡೋ ಹಾಗಿಲ್ಲ. ಸೊ ಹಿಂದ್ಗಡೆ ಕೈ ಕಟ್ಕೊಂಡು ಬಾಯಲ್ಲಿ ಮಾತ್ರ ತಿನ್ನಬೇಕು. ಯಾರು ಅತಿ ಬೇಗ ಆ ಒಂದು ಸ್ನ್ಯಾಕ್ಸ್ ಆಗಿರ್ಬೋದು ಆ ಚುರುಮುರಿ ತಿಂತಾರೋ ಅವರು ಈ ಒಂದು ಟಾಸ್ಕಲ್ಲಿ ವಿನ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಇಲ್ಲಿ ಟೀಮ್ ವೈಸ್ ಮಾಡಿ ಒಂದಿಷ್ಟು ಟಾಸ್ಕ್ಗಳನ್ನ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಬಟ್ ಇಲ್ಲಿ ಟೀಮಲ್ಲಿ ಟ್ವಿಸ್ಟ್ ಏನಪ್ಪ ಅಂದರೆ 2 ಜನ ಒಂದು ಟೀಮ್ ಆಗಿರ್ಬೋದು, ಇಲ್ಲ 4 ಜನ ಸೇರಿ ಒಂದು ಟೀಮ್ ಆಗಿರ್ಬೋದು, ಆ ರೀತಿ ಒಂದು ಟೀಮ್ನ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಇನ್ನೊಂದು ಕಡೆ ಕೆಲವು ಸ್ಪರ್ಧಿಗಳಿಗೆ ಮತ್ತೆ ಜ್ಯೂಸ್ ಕುಡಿಯಲು ಒಂದು ಟಾಸ್ಕ್ ಸಹ ಕೊಟ್ಟಿದ್ದಾರೆ. ಜ್ಯೂಸ್ ಅಂದರೆ ಇದು ನಾರ್ಮಲ್ ಜ್ಯೂಸ್ ಅಲ್ಲ, ನಿಮಗೆಲ್ಲ ಗೊತ್ತಿರ್ಬೋದು. ಖಾರ ಇರ್ಬೋದು, ಹುಳಿ ಇರ್ಬೋದು, ಸಿಹಿ ಇರ್ಬೋದು, ಇಲ್ಲ ಕಹಿ ಇರ್ಬೋದು, ಇಂಥ ರೀತಿಯ ಒಂದು ಜ್ಯೂಸ್ಗಳನ್ನ ಕುಡಿಯುವಂಥ ಟಾಸ್ಕ್ ಕೊಟ್ಟಿದ್ದಾರೆ. ಯಾರು ಅತಿ ಬೇಗ ಜ್ಯೂಸ್ನ ಕುಡಿತಾರೆ ಮತ್ತು ಯಾರು ಹೆಚ್ಚು ಜ್ಯೂಸ್ನ ಕುಡಿತಾರೆ ಅವರು ವಿನ್ ಆಗುವಂಥ ಚಾನ್ಸಸ್ ಇರುತ್ತೆ. ಆ ರೀತಿ ಒಂದು ಟಾಸ್ಕ್ನ ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ಇನ್ನೊಂದು ಟಾಸ್ಕ್ ಬಂದುಬಿಟ್ಟು ನಿಮಗೆಲ್ಲ ಗೊತ್ತಿರ್ಬೋದು, ಮೊದಲ ಪ್ರೋಮೋದಿಂದ ಈ ಒಂದು VT ಮಾತ್ರ ತುಂಬಾ ಪ್ಲೇ ಆಗ್ತಾ ಇದೆ. ಏನಪ್ಪ ಅಂದರೆ ತಮ್ಮ ಸ್ವಂತ ಮೊಬೈಲ್ನ ಹೊಡೆದು ಹಾಕೋದು ಅಂತ 2 ಜನ ಸ್ಪರ್ಧಿಗಳಲ್ಲಿ. ಸೊ ಇಲ್ಲಿ ಅವರ ಸ್ವಂತ ಮೊಬೈಲ್ನ ಹೊಡೆದು ಹಾಕಿದ್ದಾರೆ ಅಂತಲೇ ಹೇಳ್ಬೋದು. ಬಟ್ ಇಲ್ಲಿ ಮೊಬೈಲ್ ಹೊಡೆದಾದ ತಕ್ಷಣ ಒಬ್ಬ ಸ್ಪರ್ಧಿ ಮಾತ್ರ ಅಳ್ತಾ ಇದ್ದಾರೆ. ಬಟ್ ಇಲ್ಲಿ ಇವರು ರಿಜೆಕ್ಟ್ ಆಗಿದ್ದಾರೋ ಅಥವಾ ಸೆಲೆಕ್ಟ್ ಆಗಿದ್ದಾರೋ, ಸೆಲೆಕ್ಟ್ ಆಗೋ ಖುಷಿಗೆ ಅಳ್ತಾ ಇದ್ದಾರೋ ಅಥವಾ ಮೊಬೈಲ್ ಹೊಡೆದಾಕಿರೋ ಒಂದು ಖುಷಿಗೆ ಅಳ್ತಾ ಇದ್ದಾರೋ ಗೊತ್ತಿಲ್ಲ. ಸೊ ನಾವು ವೇಟ್ ಮಾಡಿ ನೋಡಬೇಕಾಗಿತ್ತು ಇವತ್ತಿನ ಎಪಿಸೋಡ್ನಲ್ಲಿ. ಸೊ ಇನ್ನು ಲಾಸ್ಟ್ ಟಾಸ್ಕ್ ಬಂದುಬಿಟ್ಟು ಯಾವ ರೀತಿಯಪ್ಪ ಅಂದರೆ ಐಸಲ್ಲಿ ತಮ್ಮ ಬಾಡಿನ ಫುಲ್ಲಾಗಿ ಕವರ್ ಮಾಡಬೇಕು. ಅಂದರೆ ಒಂದು ದೊಡ್ಡ ಡ್ರಮ್ ಇಟ್ಟಿದ್ದಾರೆ, ಅದರಲ್ಲಿ ಐಸ್ ಕ್ಯೂಬ್ಗಳು ಹಾಕಿ ಐಸ್ ನೀರನ್ನ ಇಟ್ಟಿದ್ದಾರೆ. ಅದರಲ್ಲಿ 2 ಜನ ಡಿಪ್ ಆಗಬೇಕು. ಸೊ ಯಾರು ಅತಿ ಹೆಚ್ಚು ಕಾಲ ಆ ಒಂದು ನೀರು ಒಳಗಡೆ ಇರ್ತಾರೋ ಅವರು ಈ ಒಂದು ಟಾಸ್ಕ್ನ ವಿನ್ ಆಗ್ತಾರೆ. ಅದ್ರ ಒಳಗಡೆ ಯಾರು ಈ ಒಂದು ಟಾಸ್ಕ್ ಆಗಲ್ಲ ಅಂತ ಹೇಳ್ತಾರೋ ಸೊ ಅವರು ಸೋಲ್ತಾರೆ. ಮತ್ತು ಅವರು ಆಗಲ್ಲ ಅಂತ ಎದ್ದವ್ರ ಮೇಲೆ ಯಾರು ಗೆಲ್ತಾರೋ ಅವರು ವಿನ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಈ ಒಂದು ಟಾಸ್ಕ್ ತುಂಬ ಟಫ್ ಆಗಿದೆ ಅಂತಲೇ ಹೇಳ್ಬೋದು. ಈ ಒಂದು ಟಾಸ್ಕ್ ಯಾವ ರೀತಿ ಇದೆಯಪ್ಪ ಅಂದರೆ ಸೊ ಇವ್ರನ್ನ ಸೊ ಟಾಸ್ಕಿಂದ ಹೊರಗಡೆ ಬರೋಕ್ಕೋಸ್ಕರ ಕೆಲವೊಂದಿಷ್ಟು ಸ್ಪರ್ಧಿಗಳಿಗೆ ಅವರಿಗೆ ಇರಿಟೇಷನ್ ಆಗೋ ರೀತಿ ಮಾತಾಡೋ ರೀತಿಯ ಒಂದು ಟಾಸ್ಕ್ನ ಸಹ ಕೊಟ್ಟಿರ್ಬೋದು. ಯಾಕಪ್ಪ ಅಂದರೆ ಅಲ್ಲಿ ಇನ್ನುಳಿದಂಥ ಸ್ಪರ್ಧಿಗಳಲ್ಲೂ ಸಹ ಮೈಕ್ನ ಕೊಟ್ಟು ಮಾತಾಡಿಸ್ತಾ ಇದ್ದಾರೆ. ಬಟ್ ಇಲ್ಲಿ ತುಂಬ ಟ್ವಿಸ್ಟ್ ಇದೆ ಅಂತಲೇ ಹೇಳ್ಬೋದು. ಬಟ್ ಈ ಒಂದು ಟಾಸ್ಕ್ನಲ್ಲಿ 2 ಜನ ಸ್ಪರ್ಧಿಗಳಲ್ಲಿ ಒಬ್ಬ ಸ್ಪರ್ಧಿ ಮಾತ್ರ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ. ಅವ್ರು ಏನು ಹೇಳ್ತಾ ಇದ್ದಾರೆ, ಇಷ್ಟು ಕಷ್ಟಪಟ್ಟು ಬಂದಿದ್ದೀನಿ, ಈ ಒಂದು ಕಷ್ಟನ ತಡ್ಕೊಳಕ್ಕಾಗಲ್ವಾ, ಖಂಡಿತ ತಡ್ಕೊತೀನಿ ಅಂತ ಒಬ್ಬ ಸ್ಪರ್ಧಿ ಹೇಳ್ತಾ ಇದ್ದಾರೆ. ಅಂದರೆ ಸೊ ಇಲ್ಲಿ ಟಾಸ್ಕ್ ತುಂಬ ಟಫ್ ಆಗಿದೆ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ ಇವತ್ತಿನ ಎಪಿಸೋಡ್, ಯಾರು ಮಿಸ್ ಮಾಡ್ಕೋಬೇಡಿ, ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಸೊ ರಾತ್ರಿ 9:30ಕ್ಕೆ ಕೂಡ ಬರುತ್ತೆ. ಅಷ್ಟೇ ಅಲ್ಲದೆ ವೀಕ್ಷಕರೇ, ಈ ಒಂದು ಟಾಸ್ಕ್ ಯಾರು ವಿನ್ ಆಗ್ತಾರೆ ಇದರಲ್ಲಿ 14 ಜನ ವೈಟ್ ಲಿಸ್ಟ್ ಆಗಿರುವಂಥ 14 ಜನದಲ್ಲಿ ಕೇವಲ 4 ಜನ ಮಾತ್ರ ನೆಕ್ಸ್ಟ್ ರೌಂಡ್ಗೆ ಹೋಗ್ತಾರೆ. ಅಂದರೆ ನೆಕ್ಸ್ಟ್ ಚಾನ್ಸ್ ಸಿಗುವಂಥದ್ದು. ಇನ್ನುಳಿದವರು ಡೈರೆಕ್ಟ್ ಮನೆಗೆ ಹೋಗ್ತಾರೆ ಅಂತಲೇ ಹೇಳ್ಬೋದು. ನೋಡೋಣ ನಿಮ್ಮ ಪ್ರಕಾರ ಈ 14 ಜನದಲ್ಲಿ ಯಾರು ನೆಕ್ಸ್ಟ್ ರೌಂಡ್ಗೆ ಹೋಗ್ಬೋದು, ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಅಪ್ಡೇಟ್ ಇಷ್ಟ ಆಗಿತ್ತು ಫ್ರೆಂಡ್ಸ್. ಈ ವಿಡಿಯೋ ಇಷ್ಟೊತ್ತ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮತ್ತೊಂದು ಹೊಸ ಪ್ರೋಮೋ ಅಪ್ಡೇಟಲ್ಲಿ. ಧನ್ಯವಾದಗಳು.